ನೋಡಿ, ವಿಧಾನಸೌಧದ ಬಳಿಕ ವಾಣಿಜ್ಯ ಮಂಡಳಿಯಲ್ಲಿ ಈಗ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅಖಾಡ ರೆಡಿಯಾಗಿದೆ. ಇಲ್ಲೇನಾಗಬಹುದು ಅನ್ನೋಂಥ ಪ್ರಶ್ನೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಫೈಟ್ ಖಂಡಿತವಾಗಿಯೂ ನಡೆಯುತ್ತೆ. ಫಿಲ್ಮ್ ಚೇಂಬರ್ ಎಲೆಕ್ಷನ್ ಕೂಡ ಭಾರಿ ತುರುಸಿನಿಂದ ಕೂಡಿರುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ರಣರೋಚಕ ಕದನಕ್ಕೆ ಈ ಕದನ ಸಾಕ್ಷಿಯಾಗ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹಳೇ ದೋಸ್ತಿಗಳ ಸಮರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜೈಮಾಲಾ ಗೆಲ್ಲಿಸೋ ಸಂಕಲ್ಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಈ ಕಡೆ ಅಧ್ಯಕ್ಷ ಕುರ್ಚಿ ನಂದೇ ಅಂತ ತೊಡೆ ತಟ್ಟಿದ್ದಾರೆ ಮುನಿರತ್ನ ಅವರು. ಇದು ಒಂದು ರೀತಿ ಪ್ರತಿಷ್ಠೆ ಡಿಕೆ ಶಿವಕುಮಾರ್ಗೆ. ಇಲ್ಲಿ ಮುನಿರತ್ನ ಅವರು ಸ್ಪರ್ಧೆ ಮಾಡಿದ್ರೆ ಜೈಮಾಲಾ ಅವರಿಗೆ ಅಧ್ಯಕ್ಷಗಿರಿ ಸಿಗೋದಿಲ್ಲ. ಮುನಿರತ್ನ ಕಣದಿಂದ ಹಿಂದೆ ಸರಿದ್ರೆ ಜೈಮಾಲಾ ಅವರು ಈಸಿಯಾಗಿ ಗೆಲ್ತಾರೆ. ಸೊ ಮುನಿರತ್ನ ಅವರ ಕಣದಿಂದ ಹಿಂದೆ ಸರಿಸಬೇಕಂದ್ರೆ ಏನ್ ಮಾಡಬೇಕು? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ವಿಚಾರವಾಗಿ ಏನ್ ರಣತಂತ್ರ ಅಂತಂದ್ರೆ, ಹರಿಪ್ರಸಾದ್ ಅವರಿಗೆ ಡಿಕೆ ಶಿವಕುಮಾರ್ ಸುಪಾರಿಯನ್ನ ಕೊಟ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಏನ್ ಸುಪಾರಿ? ಬಿಕೆ ಹರಿಪ್ರಸಾದ್ ಅವರಿಂದ ಮುನಿರತ್ನ ಅವರ ಮನವೊಲಿಸಿ ಮುನಿರತ್ನ ಅವರನ್ನ ಸ್ಪರ್ಧೆಯಿಂದ ಹಿಂದೆ ಸರಿಸಿ. ಬಿಕೆ ಹರಿಪ್ರಸಾದ್ ಅವರನ್ನ ರಾಜಕೀಯ ಗುರು ಅಂತಾರೆ ಮುನಿರತ್ನ ಅವರು. ಸೊ ಬಿಕೆ ಹರಿಪ್ರಸಾದ್ ಹಾಕಿದ ಗೆರೆಯನ್ನ ಅಪ್ಪಿ ತಪ್ಪಿಯೂ ಕೂಡ ಮುನಿರತ್ನ ದಾಟೋದಿಲ್ಲ ಅನ್ನುವಂತ ನಂಬಿಕೆ ಡಿಕೆ ಶಿವಕುಮಾರ್. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರು ಹೂಡಿರುವಂತಹ ರಣತಂತ್ರ ಬಿಕೆ ಹರಿಪ್ರಸಾದ್ ಅವರ ಮೂಲಕ ಮುನಿರತ್ನ ಅವರನ್ನ ಅಧ್ಯಕ್ಷ ಸ್ಥಾನದ ಚುನಾವಣೆಯಿಂದ ಹಿಂದೆ ಸರಿಸು. ಮುನಿರತ್ನ ಅವರಿಗೆ ಕಣದಿಂದ ಹಿಂದೆ ಸರಿಸುವಂತೆ ಹರಿಪ್ರಸಾದ್ ಅವರಿಗೆ ಹೋಗಿ ಮನವಿಯನ್ನ ಮಾಡಿಕೊಳ್ತಾರೆ. ಹರಿಪ್ರಸಾದ್ ಈಗ ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿ ಮುನಿರತ್ನ ಅವರನ್ನ ಹಿಂದೆ ಸರಿಸ್ತಾರ? ಮುನಿರತ್ನ ಅವರು ಹರಿಪ್ರಸಾದ್ ಹೇಳಿದ್ರು ಒಂದು ಮಾತ್ರಕ್ಕೆ ಹಿಂದೆ ಸರಿದು ಬಿಡ್ತಾರ? ತಮಗೆಲ್ಲ ಗೊತ್ತಿದೆ ಆರ್ ನಗರದಲ್ಲಿ ಎಂತ ಜಿದ್ದಿನ ಕಣ. ಇದೇ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಮಾಡುವಂತ ಆರೋಪಗಳು ಒಂದ ಎರಡ, ಹಲವು ಸಭೆಗಳಲ್ಲಿ ಹಲವು ವಿಚಾರಗಳಲ್ಲಿ ನೇರ ವಾಗ್ದಾಳಿಯನ್ನ ಡಿಕೆಶಿ ವಿರುದ್ಧ ಮುನಿರತ್ನ ಮಾಡ್ತಾ ಇರ್ತಾರೆ. ಇವನ್ ಡಿಕೆ ಶಿವಕುಮಾರ್ ಕೂಡ ಅಷ್ಟೇ ಮುನಿರತ್ನ ವಿರುದ್ಧ ಯಾವಾಗ್ಲೂ ತೊಡೆ ತಡ್ತಾ ಇರ್ತಾರೆ. ಈಗ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತಾ? ಫಸ್ಟ್ ಆಫ್ ಆಲ್ ಬಿಕೆ ಹರಿಪ್ರಸಾದ್ ಅವರು ಡಿಕೆ ಶಿವಕುಮಾರ್ ಮಾತನ್ನ ಕೇಳಿಬಿಡ್ತಾರ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಕೆಲವು ಮೂಲಗಳು ಹೇಳೋದೇನಂತಂದ್ರೆ, ಫಸ್ಟ್ ಆಫ್ ಆಲ್ ಡಿಕೆ ಶಿವಕುಮಾರ್ ಹರಿಪ್ರಸಾದ್ಗೆ ಬರಲ್ಲ, ಇನ್ನು ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವ್ರ ಮಾತನ್ನ ಕೇಳ್ತಾರೆ. ಇಬ್ರು ಸೇರಿ ಮುನಿರತ್ನ ಅವರನ್ನ ಗೆಲ್ಲಿಸಿದ್ರೆ ಅಂದ್ರೆ ಹರಿಪ್ರಸಾದ್ ಮುನಿರತ್ನ ಅವರ ಜೊತೆಗೇನೆ ಸೇರಿ ಮುನಿರತ್ನ ಅವರನ್ನ ಅಲ್ಲಿ ಕೂರಿಸಿ ಡಿಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಆಗೋ ರೀತಿ ಮಾಡಿದರೆ ಹೇಳಕ್ಕಾಗಲ್ಲ ಅನ್ನುವಂತ ಮಾತುಗಳು ಬರ್ತಾ ಇದೆ. ಸದ್ಯಕ್ಕೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮುನಿರತ್ನ ಅವರ ಮುಂದಿನ ನಡೆ ಮತ್ತು ಹರಿಪ್ರಸಾದ್ ಅವರ ನಡೆ. ಡಿಕೆ ವಿರುದ್ಧದ ಸೇಡಿಗೆ ಗುರುವಿನ ಮಾತು ಮೀರ್ತಾರ ಮುನಿ? ನಾಳೆ ಮಧ್ಯಾಹ್ನ ಮುನಿರತ್ನ ಮುಂದಿನ ನಡೆ ಬಹಿರಂಗ ಆಗ್ಲಿಕ್ಕಿದೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ವಿಧಾನಸೌಧದ ಬಳಿಕ ವಾಣಿಜ್ಯ ಮಂಡಳಿಯಲ್ಲಿ ಈಗ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅಖಾಡ ರೆಡಿಯಾಗಿದೆ. ಇಲ್ಲೇನಾಗಬಹುದು ಅನ್ನೋಂಥ ಪ್ರಶ್ನೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಫೈಟ್ ಖಂಡಿತವಾಗಿಯೂ ನಡೆಯುತ್ತೆ. ಫಿಲ್ಮ್ ಚೇಂಬರ್ ಎಲೆಕ್ಷನ್ ಕೂಡ ಭಾರಿ ತುರುಸಿನಿಂದ ಕೂಡಿರುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ರಣರೋಚಕ ಕದನಕ್ಕೆ ಈ ಕದನ ಸಾಕ್ಷಿಯಾಗ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹಳೇ ದೋಸ್ತಿಗಳ ಸಮರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜೈಮಾಲಾ ಗೆಲ್ಲಿಸೋ ಸಂಕಲ್ಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಈ ಕಡೆ ಅಧ್ಯಕ್ಷ ಕುರ್ಚಿ ನಂದೇ ಅಂತ ತೊಡೆ ತಟ್ಟಿದ್ದಾರೆ ಮುನಿರತ್ನ ಅವರು. ಇದು ಒಂದು ರೀತಿ ಪ್ರತಿಷ್ಠೆ ಡಿಕೆ ಶಿವಕುಮಾರ್ಗೆ. ಇಲ್ಲಿ ಮುನಿರತ್ನ ಅವರು ಸ್ಪರ್ಧೆ ಮಾಡಿದ್ರೆ ಜೈಮಾಲಾ ಅವರಿಗೆ ಅಧ್ಯಕ್ಷಗಿರಿ ಸಿಗೋದಿಲ್ಲ. ಮುನಿರತ್ನ ಕಣದಿಂದ ಹಿಂದೆ ಸರಿದ್ರೆ ಜೈಮಾಲಾ ಅವರು ಈಸಿಯಾಗಿ ಗೆಲ್ತಾರೆ. ಸೊ ಮುನಿರತ್ನ ಅವರ ಕಣದಿಂದ ಹಿಂದೆ ಸರಿಸಬೇಕಂದ್ರೆ ಏನ್ ಮಾಡಬೇಕು? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ವಿಚಾರವಾಗಿ ಏನ್ ರಣತಂತ್ರ ಅಂತಂದ್ರೆ, ಹರಿಪ್ರಸಾದ್ ಅವರಿಗೆ ಡಿಕೆ ಶಿವಕುಮಾರ್ ಸುಪಾರಿಯನ್ನ ಕೊಟ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಏನ್ ಸುಪಾರಿ? ಬಿಕೆ ಹರಿಪ್ರಸಾದ್ ಅವರಿಂದ ಮುನಿರತ್ನ ಅವರ ಮನವೊಲಿಸಿ ಮುನಿರತ್ನ ಅವರನ್ನ ಸ್ಪರ್ಧೆಯಿಂದ ಹಿಂದೆ ಸರಿಸಿ. ಬಿಕೆ ಹರಿಪ್ರಸಾದ್ ಅವರನ್ನ ರಾಜಕೀಯ ಗುರು ಅಂತಾರೆ ಮುನಿರತ್ನ ಅವರು. ಸೊ ಬಿಕೆ ಹರಿಪ್ರಸಾದ್ ಹಾಕಿದ ಗೆರೆಯನ್ನ
ಅಪ್ಪಿ ತಪ್ಪಿಯೂ ಕೂಡ ಮುನಿರತ್ನ ದಾಟೋದಿಲ್ಲ ಅನ್ನುವಂತ ನಂಬಿಕೆ ಡಿ ಕೆ ಶಿವಕುಮಾರ್. ಹಿಂಗಾಗಿ ಡಿ ಕೆ ಶಿವಕುಮಾರ್ ಅವರು ಹೂಡಿರುವಂತ ರಣತಂತ್ರ ಬಿಕೆ ಹರಿಪ್ರಸಾದ್ ಅವರ ಮೂಲಕ ಮುನಿರತ್ನ ಅವರನ್ನ ಅಧ್ಯಕ್ಷ ಸ್ಥಾನದ ಚುನಾವಣೆಯಿಂದ ಹಿಂದೆ ಸರಿಸು. ಮುನಿರತ್ನ ಅವರಿಗೆ ಕಣದಿಂದ ಹಿಂದೆ ಸರಿಸುವಂತೆ ಹರಿಪ್ರಸಾದ್ ಅವರಿಗೆ ಹೋಗಿ ಮನವಿಯನ್ನ ಮಾಡಿಕೊಳ್ತಾರೆ. ಹರಿಪ್ರಸಾದ್ ಈಗ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿ ಮುನಿರತ್ನ ಅವರನ್ನ ಹಿಂದೆ ಸರಿಸ್ತಾರ? ಮುನಿರತ್ನ ಅವರು ಹರಿಪ್ರಸಾದ್ ಹೇಳಿದ್ರು ಒಂದು ಮಾತ್ರಕ್ಕೆ ಹಿಂದೆ ಸರಿದು ಬಿಡ್ತಾರ? ತಮಗೆಲ್ಲ ಗೊತ್ತಿದೆ RR ನಗರದಲ್ಲಿ ಎಂತ ಜಿದ್ದಿನ ಕಣ. ಇದೇ ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಮಾಡುವಂತ ಆರೋಪಗಳು ಒಂದ ಎರಡ, ಹಲವು ಸಭೆಗಳಲ್ಲಿ ಹಲವು ವಿಚಾರಗಳಲ್ಲಿ ನೇರ ವಾಗ್ದಾಳಿಯನ್ನ ಡಿಕೆಶಿ ವಿರುದ್ಧ ಮುನಿರತ್ನ ಮಾಡ್ತಾ ಇರ್ತಾರೆ. ಇವನ್ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಮುನಿರತ್ನ ವಿರುದ್ಧ ಯಾವಾಗ್ಲೂ ತೊಡೆ ತಡ್ತಾ ಇರ್ತಾರೆ. ಈಗ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತಾ? ಫಸ್ಟ್ ಆಫ್ ಆಲ್ ಬಿಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಮಾತನ್ನ ಕೇಳಿಬಿಡ್ತಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಕೆಲವು ಮೂಲಗಳು ಹೇಳೋದೇನಂತಂದ್ರೆ ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಹರಿಪ್ರಸಾದ್ಗೆ ಬರಲ್ಲ, ಇನ್ನು ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನ ಕೇಳ್ತಾರೆ. ಇಬ್ರು ಸೇರಿ ಮುನಿರತ್ನ ಅವರನ್ನ ಗೆಲ್ಸಿದ್ರು ಅಂದ್ರೆ ಹರಿಪ್ರಸಾದ್ ಮುನಿರತ್ನ ಅವ್ರ ಜೊತೆಗೇನೆ ಸೇರಿ ಮುನಿರತ್ನ ಅವ್ರನ್ನ ಅಲ್ಲಿ ಕೂರಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಆಗೋ ರೀತಿ ಮಾಡಿದರೆ ಹೇಳಕ್ಕಾಗಲ್ಲ ಅನ್ನುವಂತ ಮಾತುಗಳು ಬರ್ತಾ ಇದೆ. ಸದ್ಯಕ್ಕೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮುನಿರತ್ನ ಅವರ ಮುಂದಿನ ನಡೆ ಮತ್ತು ಹರಿಪ್ರಸಾದ್ ಅವರ ನಡೆ. ಡಿಕೆ ವಿರುದ್ಧದ ಸೇಡಿಗೆ ಗುರುವಿನ ಮಾತು ಮೀರ್ತಾರಾ ಮುನಿ? ನಾಳೆ ಮಧ್ಯಾಹ್ನ ಮುನಿರತ್ನ ಮುಂದಿನ ನಡೆ ಬಹಿರಂಗ ಆಗ್ಲಿಕ್ಕಿದೆ, ನೋಡೋಣ ಏನಾಗುತ್ತೆ ಅಂತ. ನೋಡಿ, ವಿಧಾನಸೌಧದ ಬಳಿಕ ವಾಣಿಜ್ಯ ಮಂಡಳಿಯಲ್ಲಿ ಈಗ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅಖಾಡ ರೆಡಿಯಾಗಿದೆ. ಇಲ್ಲೇನಾಗಬಹುದು ಅನ್ನೋಂಥ ಪ್ರಶ್ನೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಫೈಟ್ ಖಂಡಿತವಾಗಿಯೂ ನಡೆಯುತ್ತೆ. ಫಿಲ್ಮ್ ಚೇಂಬರ್ ಎಲೆಕ್ಷನ್ ಕೂಡ ಭಾರಿ ತುರುಸಿನಿಂದ ಕೂಡಿರುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕ್ಷಣಕ್ಕೂ ರೋಚಕ ಕದನಕ್ಕೆ ಈ ಕದನ ಸಾಕ್ಷಿಯಾಗ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹಳೇ ದೋಸ್ತಿಗಳ ಸಮರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜೈಮಾಲಾ ಗೆಲ್ಲಿಸೋ ಸಂಕಲ್ಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಈ ಕಡೆ ಅಧ್ಯಕ್ಷ ಕುರ್ಚಿ ನಂದೇ ಅಂತ ತೊಡೆ ತಟ್ಟಿದ್ದಾರೆ ಮುನಿರತ್ನ ಅವರು. ಇದು ಒಂದು ರೀತಿ ಪ್ರತಿಷ್ಠೆ ಡಿಕೆ ಶಿವಕುಮಾರ್ಗೆ. ಇಲ್ಲಿ ಮುನಿರತ್ನ ಅವರು ಸ್ಪರ್ಧೆ ಮಾಡಿದ್ರೆ ಜೈಮಾಲಾ ಅವರಿಗೆ ಅಧ್ಯಕ್ಷಗಿರಿ ಸಿಗೋದಿಲ್ಲ. ಮುನಿರತ್ನ ಕಣದಿಂದ ಹಿಂದೆ ಸರಿದ್ರೆ ಜೈಮಾಲಾ ಅವರು ಈಸಿಯಾಗಿ ಗೆಲ್ತಾರೆ. ಸೊ ಮುನಿರತ್ನ ಅವರ ಕಣದಿಂದ ಹಿಂದೆ ಸರಿಸಬೇಕಂದ್ರೆ ಏನ್ ಮಾಡಬೇಕು? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಈ ವಿಚಾರವಾಗಿ. ಏನ್ ರಣತಂತ್ರ ಅಂತಂದ್ರೆ, ಹರಿಪ್ರಸಾದ್ ಅವರಿಗೆ ಡಿಕೆ ಶಿವಕುಮಾರ್ ಸುಪಾರಿಯನ್ನ ಕೊಟ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಏನ್ ಸುಪಾರಿ? ಬಿಕೆ ಹರಿಪ್ರಸಾದ್ ಅವರಿಂದ ಮುನಿರತ್ನ ಅವರ ಮನವೊಲಿಸಿ ಮುನಿರತ್ನ ಅವರನ್ನ ಸ್ಪರ್ಧೆಯಿಂದ ಹಿಂದೆ ಸರಿಸಿ. ಬಿಕೆ ಹರಿಪ್ರಸಾದ್ ಅವರನ್ನ ರಾಜಕೀಯ ಗುರು ಅಂತಾರೆ ಮುನಿರತ್ನ ಅವರು. ಸೊ ಬಿಕೆ ಹರಿಪ್ರಸಾದ್ ಹಾಕಿದ ಗೆರೆಯನ್ನ ಅಪ್ಪಿ ತಪ್ಪಿಯೂ ಕೂಡ ಮುನಿರತ್ನ ದಾಟೋದಿಲ್ಲ ಅನ್ನುವಂತ ನಂಬಿಕೆ ಡಿಕೆ ಶಿವಕುಮಾರ್. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರು ಹೂಡಿರುವಂತ ರಣತಂತ್ರ ಬಿಕೆ ಹರಿಪ್ರಸಾದ್ ಅವರ ಮೂಲಕ ಮುನಿರತ್ನ ಅವರನ್ನ ಅಧ್ಯಕ್ಷ ಸ್ಥಾನದ ಚುನಾವಣೆಯಿಂದ ಹಿಂದೆ ಸರಿಸು. ಮುನಿರತ್ನ ಅವರಿಗೆ ಕಣದಿಂದ ಹಿಂದೆ ಸರಿಸುವಂತೆ ಹರಿಪ್ರಸಾದ್ ಅವರಿಗೆ ಹೋಗಿ ಮನವಿಯನ್ನ ಮಾಡಿಕೊಳ್ತಾರೆ. ಹರಿಪ್ರಸಾದ್ ಈಗ ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿ ಮುನಿರತ್ನ ಅವರನ್ನ ಹಿಂದೆ ಸರಿಸ್ತಾರ? ಮುನಿರತ್ನ ಅವರು ಹರಿಪ್ರಸಾದ್ ಹೇಳಿದ್ರು ಒಂದು ಮಾತ್ರಕ್ಕೆ ಹಿಂದೆ ಸರಿದು ಬಿಡ್ತಾರ? ತಮಗೆಲ್ಲ ಗೊತ್ತಿದೆ RR ನಗರದಲ್ಲಿ ಎಂತ ಜಿದ್ದಿನ ಕಣ. ಇದೇ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಮಾಡುವಂತ ಆರೋಪಗಳು ಒಂದ ಎರಡ, ಹಲವು ಸಭೆಗಳಲ್ಲಿ ಹಲವು ವಿಚಾರಗಳಲ್ಲಿ ನೇರ ವಾಗ್ದಾಳಿಯನ್ನ ಡಿಕೆಶಿ ವಿರುದ್ಧ ಮುನಿರತ್ನ ಮಾಡ್ತಾ ಇರ್ತಾರೆ. ಇವನ್ ಡಿಕೆ ಶಿವಕುಮಾರ್ ಕೂಡ ಅಷ್ಟೇ ಮುನಿರತ್ನ ವಿರುದ್ಧ ಯಾವಾಗ್ಲೂ ತೊಡೆ ತಡ್ತಾ ಇರ್ತಾರೆ. ಈಗ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತಾ? ಫಸ್ಟ್ ಆಫ್ ಆಲ್ ಬಿಕೆ ಹರಿಪ್ರಸಾದ್ ಅವರು ಡಿಕೆ ಶಿವಕುಮಾರ್ ಮಾತನ್ನ ಕೇಳಿಬಿಡ್ತಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಕೆಲವು ಮೂಲಗಳು ಹೇಳೋದೇನಂತಂದ್ರೆ ಫಸ್ಟ್ ಆಫ್ ಆಲ್ ಡಿಕೆ ಶಿವಕುಮಾರ್ ಹರಿಪ್ರಸಾದ್ಗೆ ಬರಲ್ಲ, ಇನ್ನು ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವ್ರ ಮಾತನ್ನ ಕೇಳ್ತಾರೆ. ಇಬ್ರು ಸೇರಿ ಮುನಿರತ್ನ ಅವರನ್ನ ಗೆಲ್ಸಿದ್ರು ಅಂದ್ರೆ ಹರಿಪ್ರಸಾದ್ ಮುನಿರತ್ನ ಅವ್ರ ಜೊತೆಗೇನೆ ಸೇರಿ ಮುನಿರತ್ನ ಅವ್ರನ್ನ ಅಲ್ಲಿ ಕೂರಿಸಿ ಡಿಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಆಗೋ ರೀತಿ ಮಾಡಿದರೆ ಹೇಳಕ್ಕಾಗಲ್ಲ ಅನ್ನುವಂತ ಮಾತುಗಳು ಬರ್ತಾ ಇದೆ. ಸದ್ಯಕ್ಕೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮುನಿರತ್ನ ಅವರ ಮುಂದಿನ ನಡೆ ಮತ್ತು ಹರಿಪ್ರಸಾದ್ ಅವರ ನಡೆ.
ಡಿಕೆ ವಿರುದ್ಧದ ಸೇಡಿಗೆ ಗುರುವಿನ ಮಾತು ಮೀರ್ತಾರಾ ಮುನಿ? ನಾಳೆ ಮಧ್ಯಾಹ್ನ ಮುನಿರತ್ನ ಮುಂದಿನ ನಡೆ ಬಹಿರಂಗ ಆಗ್ಲಿಕ್ಕಿದೆ. ನೋಡೋಣ ಏನಾಗುತ್ತೆ ಅಂತ.